ಹಾಗೂ ಅವರೊಂದಿಗೆ ಸತ್ಯ ಹರಿಶ್ಚಂದ್ರನ ಅನಿಸಿಕೆಯ ಚುಣುಕು. ನಿನ್ನೆ ನಡೆದ ಕ್ರೀಡಾಕೂಟದಲ್ಲಿ 180 kg ಗುಂಡು ಎತ್ತುವುದರ ಮೂಲಕ ದಾಖಲೆ ಮಾಡಿದ ಬಾಹುಬಲಿ ಸಂಗೀತಾ ಯರ್ಗಲ್ ಅವರಿಗೆ 25 ರೂಪಾಯಿ ನಗದು ಬಹುಮಾನ ಮತ್ತು ಜಾಲಿಕಟ್ಟಿಗೆಯಿಂದ ಮಾಡಿದ ಪದಕವನ್ನು ನೀಡುವುದರ ಮೂಲಕ ಸನ್ಮಾನಿಸಲಾಗುವುದು. ನಿನ್ನೆ ತಾನೇ ನಡೆದ BAO ಅಂದರೆ ತಲಾಟಿ ಎಕ್ಸಾಮ್ನಲ್ಲಿ 0.00 ತೆಗೆದುಕೊಂಡು ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಪಡೆದ ಪ್ರಶಾಂತ್ ಅವರಿಗೆ ಗುದ್ದನಗೌಡ ಕಡೆಯಿಂದ ಸನ್ಮಾನ ಮಾಡಲಾಗಿದೆ. ಹುಲಿ ಮತ್ತು ಸಿಂಹ ಕಾಡಿನಲ್ಲಿ ರೀಲ್ಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಿನ್ನೆ ಮಾಜಿ ML ಅವರು ಕಬಾಬು ತಿನ್ನಲು ಕಬಾಬ್ ಅಂಗಡಿಗೆ ಹೋದಾಗ ಕಬಾಬ್ನ ಜೊತೆ ಈರುಳ್ಳಿ ಕೊಟ್ಟಿಲ್ಲ ಎಂದು ಕಬಾಬ್ ಅಂಗಡಿಯನ್ನು ಮುಚ್ಚಿಸಿರುವ ಘಟನೆ ನಿನ್ನೆ ಅಷ್ಟೇ ಬೆಳಕಿಗೆ ಬಂದಿದೆ. ಲಾಠಿ ಚಾರ್ಜ್ ಆಧಾರ ಕೆಲವು ಜನ ಲಾಠಿಗೆ ಹೆದರುತ್ತಿಲ್ಲ, ಹಾಗಾಗಿ ಮುಂದಿನ ದಿನಗಳಲ್ಲಿ ಚಾವಟಿಗಳನ್ನು ಬಳಸುತ್ತೇವೆ ಎಂದು ಕೆಲವು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಸಮುದ್ರದಲ್ಲಿ ನೀರು ಉಪ್ಪು ಆಗಿರುವುದರಿಂದ ಅಲ್ಲಿರುವ ಮೀನುಗಳು ಸುಸು ಮಾಡಿರುವ ಕಾರಣವೆಂದು ಪಾಕಿಸ್ತಾನದ ವಿಜ್ಞಾನಿ ಮಾಹಿತಿ ಕೊಟ್ಟಿದ್ದಾರೆ. ಮಕ್ಕಳಿಗೆ ಸೈಕಲ್ ಕೊಡುತ್ತಿರುವುದರಿಂದ ಕೆಲವು ಶಾಲಾ ಮಕ್ಕಳು ಬೇಜಾರಾಗಿದ್ದು ಮುಂದಿನ ವರ್ಷದಿಂದ ಬುಲೆಟ್ ಕೊಡಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನಿನ್ನೆ ತಮಿಳುನಾಡಿನಲ್ಲಿ 10 ಅಡಿ ಲಾಂಗ್ ಜಂಪ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದು 80 ವರ್ಷದ ಮುದುಕಿ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಎಂದು ಮಾಹಿತಿ ಲಭ್ಯವಾಗಿದೆ. ಥ್ಯಾಂಕ್ ಯು.